ಸವದತ್ತಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, ಪತ್ತೆಯಾದ 52 ಮೊಬೈಲ್ ಫೋನ್ಗಳು ವಾರಸುದಾರರಿಗೆ ಹಸ್ತಾಂತರ. ಸವದತ್ತಿ ಸಾರ್ವಜನಿಕರು ವಿವಿಧ ಸಂದರ್ಭಗಳಲ್ಲಿ ಕಳೆದುಕೊಂಡಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸುಮಾರು 52 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚುವಲ್ಲಿ ಸವದತ್ತಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸೋಮವಾರ ಪೊಲೀಸ್ ಠಾಣೆಯ ಆವರಣದಲ್ಲಿ ಆಯೋಜಿಸಿದ್ದ ಸ್ಥಳ ಸಮಾರಂಭದಲ್ಲಿ ಈ ಮೊಬೈಲ್ಗಳನ್ನು ಅವುಗಳ ಅಧಿಕೃತ ಮಾಲೀಕರಿಗೆ ಮರಳಿಸಲಾಯಿತು. ಪತ್ತೆಗಾಗಿ ಮಾನ್ಯ ಎಸ್ಪಿ ಕೆ ರಾಮರಾಜನ್ ಹಾಗೂ ರಾಮದುರ್ಗ ವಿಭಾಗದ ಡಿವೈಎಸ್ಪಿ ಚಿದಂಬರ ಮಡಿವಾಳರ, ಸವದತ್ತಿ ಪಿಐ ಸುರೇಶ್ ಬೆಂಡೆಗೊಂಬಳ ಹಾಗೂ ಪಿಎಸ್ಐ ಲಕ್ಷ್ಮಣಗೌಡಿ ಅವರ ಮಾರ್ಗದರ್ಶನದಲ್ಲಿ ಸವದತ್ತಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ವಿಶೇಷ ತಂಡ ರಚಿಸಿಕೊಂಡು ಈ ಕಾರ್ಯಾಚರಣೆ ನಡೆಸಿದರು. ತಾಂತ್ರಿಕ ಸಹಾಯ ಹಾಗೂ ನಿರಂತರ ಶ್ರಮದ ಫಲವಾಗಿ ಈ ಮೊಬೈಲ್ಗಳನ್ನು ಪತ್ತೆ ಹಚ್ಚಲಾಗಿದ್ದು, ಇವುಗಳ ಒಟ್ಟು ಮೌಲ್ಯ ಲಕ್ಷಾಂತರ ರೂಪಾಯಿಗಳೆಂದು ಅಂದಾಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಮದುರ್ಗ ಡಿವೈಎಸ್ಪಿ ಚಿದಂಬರ ಮಡಿವಾಳರ್ ಅವರು, ಇಂದಿನ ಕಾಲದಲ್ಲಿ ಮೊಬೈಲ್ ಅನಿವಾರ್ಯವಾಗಿದೆ, ಆದರೆ ಅದರ ಬಳಕೆಯಲ್ಲಿ ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ ಪೋಷಕರು ಸಣ್ಣ ಮಕ್ಕಳಿಗೆ ದಿನಕ್ಕೆ ಅರ್ಧ ತಾಸಿಗಿಂತ ಹೆಚ್ಚು ಸಮಯ ಮೊಬೈಲ್ ನೀಡಬೇಡಿ. ಮೊಬೈಲ್ನಲ್ಲಿ ವೈಯಕ್ತಿಕ ಮಾಹಿತಿ, ಬ್ಯಾಂಕಿಂಗ್ ವ್ಯವಹಾರ ಹಾಗೂ ಹಣಕಾಸಿನ ಮಾಹಿತಿ ಇರೋದ್ರಿಂದ ಸುರಕ್ಷತೆಯ ಬಗ್ಗೆ ಸದಾ ಗಮನ ಹರಿಸಬೇಕೆಂದು ತಿಳಿಸಿದರು. ಬಳಿಕ ಪಿಐ ಸುರೇಶ್ ಬೆಂಡೆಗುಂಬಳ ಅವರು ಮಾತನಾಡಿ, ಮೊಬೈಲ್ ಕಳೆದುಕೊಂಡ್ರೆ ಸಾರ್ವಜನಿಕರು ಗಾಬರಿಯಾಗಬೇಕಾಗಿಲ್ಲ. ಕೇಂದ್ರ ಸರ್ಕಾರದ ಪೋರ್ಟಲ್ ಮೂಲಕ ಸಾರ್ವಜನಿಕರೇ ನೇರವಾಗಿ ದೂರು ದಾಖಲಿಸಿ ಫೋನ್ ಲಾಕ್ ಮಾಡಬಹುದು. ಇದರಿಂದ ಫೋನ್ ದುರ್ಬಳಕೆಯಾಗುವುದನ್ನು ತಪ್ಪಿಸಬಹುದು ಮತ್ತು ಪೊಲೀಸರಿಗೆ ಅದನ್ನು ಪತ್ತೆ ಹಚ್ಚಲು ಸುಲಭವಾಗುತ್ತದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಉದ್ದಪ್ಪ ಪೂಜೇರ, ನಾಗರಾಜ ಹೊಲಿ, ಅಮರ ಸಾರಾಪುರ, ವಿನೋದ್ ದೇಸಾಯಿಪಟ್ಟಿ, ಮಹೇಶ್ ಮಾಳಹೊಳ್ಳಿ ಹಾಗೂ ಇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ತಮ್ಮ ಕಳೆದು ಹೋದ ಮೊಬೈಲ್ಗಳನ್ನು ಮರಳಿ ಪಡೆದ ವಾರಸುದಾರರು ಸವದತ್ತಿ ಪೊಲೀಸರ ಕಾರ್ಯಕ್ಷಮತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು.